2026 ನೀಟ್ ಕಟ್ ಆಫ್ ಎಷ್ಟಿರುತ್ತೆ, ಕ್ವಾಲಿಫೈಯಿಂಗ್ ಮಾರ್ಕ್ಸ್ ಎಷ್ಟಿರುತ್ತೆ, ಗೌರ್ಮೆಂಟ್ ಕಾಲೇಜಲ್ಲಿ ಕಟ್ ಆಫ್ ಎಷ್ಟಿರುತ್ತೆ, ಪ್ರೈವೇಟ್ ಕಾಲೇಜ್ಗೆ ಹೋಗ್ಬೇಕಂದ್ರೆ ಕಟ್ ಆಫ್ ಎಷ್ಟಾಗುತ್ತೆ. ಇವಾಗ MBBS ಅಲ್ಲಿ ಸೀಟ್ ಸಿಗಲಿಲ್ಲ ಅಂದರೆ ಅಬ್ರಾಡ್ ಮಾತ್ರನೇನಾ ಆಪ್ಷನ್ ಇರೋದು, ಅಥವಾ ಇಂಡಿಯಾದಲ್ಲೇ ಬೇರೆ ಕೋರ್ಸಸ್ಗೆ ಅಪ್ಲೈ ಮಾಡ್ಬೋದಾ? ಬೇರೆ ಕೋರ್ಸಸ್ಗೆ ಅಪ್ಲೈ ಮಾಡಬೇಕಂದ್ರೆ ಅದ್ರದ್ದು ಕಟ್ ಆಫ್ ಎಷ್ಟಿರುತ್ತೆ, ಫೀಸ್ ಎಷ್ಟಿರುತ್ತೆ, ಯಾವ ಕಾಲೇಜಸ್ ಎಲ್ಲ ಚೆನ್ನಾಗಿರುತ್ತೆ, ಎಷ್ಟೆಲ್ಲ ಡೌಟ್ಸ್ ಇರುತ್ತೆ ಅಲ್ವಾ. ಈ ಡೌಟ್ಸ್ಗೆ ನಿಮ್ಗೆ ಆನ್ಸರ್ಸ್ ಬೇಕಂದರೆ ಆಬ್ವಿಯಸ್ಲಿ ಒಂದು ಕೌನ್ಸಿಲಿಂಗ್ ಅಂತೂ ಬುಕ್ ಮಾಡಲೇಬೇಕು. ಬಿಕಾಸ್ ಇಫ್ ಯು ಡೋಂಟ್ ಬುಕ್ ಎ ಕೌನ್ಸಿಲಿಂಗ್ ಸೆಷನ್ ನಿಮ್ಗೆ ಗೊತ್ತಾಗಲ್ಲ, ಎಲ್ಲ ಕ್ವೆಶನ್ಸ್ದು ಆನ್ಸರ್ ಗೂಗಲ್ ಕೊಡೋದಿಲ್ಲ. ಅದಕ್ಕೆ ಯು ನೀಡ್ ಅ ಎಕ್ಸ್ಪರ್ಟ್. ದಟ್ ಎಕ್ಸ್ಪರ್ಟ್ ಇಸ್ ಮೀರಾ ಸ್ಟಡಿ ಅಬ್ರಾಡ್. 2004 ಇಂದ ಸ್ಟೂಡೆಂಟ್ಸ್ನ ಗೈಡ್ ಮಾಡ್ತಾ ಇದ್ದೀವಿ. 5,000 to 6,000 ಪ್ಲಸ್ ಸ್ಟೂಡೆಂಟ್ಸ್ನ ಇಂಡಿಯಾದಲ್ಲಿ ಇರಲಿ ಅಥವಾ ಅಬ್ರಾಡಲ್ಲಿ ಇರಲಿ ಎನ್ರೋಲ್ ಮಾಡಿದ್ದೀವಿ. ನಿಮಗೆ ಬೇಕಾಗಿರೋದು ಎಕ್ಸ್ಪೀರಿಯನ್ಸ್, ನಿಮಗೆ ಬೇಕಾಗಿರೋದು ಪ್ರಾಪರ್ ಟ್ರಾನ್ಸ್ಪರೆನ್ಸಿ, ಅದೇ ಸಿಗೋದು ಅಟ್ ಮೀರಾ ಸ್ಟಡಿ ಅಬ್ರಾಡ್. ಸೊ ಬೇಗನೆ ಕೌನ್ಸಿಲಿಂಗ್ ಬುಕ್ ಮಾಡಿ, ಯಾಕಂದರೆ ಲೇಟ್ ಆದರೆ ಆಬ್ವಿಯಸ್ಲಿ ಕಾಲೇಜಸ್ ಎಲ್ಲ ಅಡ್ಮಿಷನ್ ಕ್ಲೋಸ್ ಮಾಡಿಬಿಡ್ತಾರೆ. ಸೊ ಸೆಷನ್ ಬುಕ್ ಮಾಡೋದು ವೆರಿ ಸಿಂಪಲ್, ಜಸ್ಟ್ DM us. ಥ್ಯಾಂಕ್ ಯು.